ಹಂದಾಡಿ ಕಂಬಳಕ್ಕೆ ಬಂದಿದ್ದೆ. ಇದು ಈ ಸಲ 50ನೇ ವರ್ಷದ್ದು ಕಂಬಳ. ಇದು ಸಾಂಪ್ರದಾಯಿಕ ಕಂಬಳ. ಬ್ರಹ್ಮಾವರ ತಾಲೂಕು, ಉಡುಪಿ ಜಿಲ್ಲೆಯಲ್ಲಿ ನಡೆದಂತಹ ಕಂಬಳ ಇದು. ನ್ಯಾಷನಲ್ ಹೈವೇ ಹತ್ತಿರನೇ ಉಂಟು ಮತ್ತು ಬರಲಿಕ್ಕೆ ಸಹ ಭಾರಿ ಹತ್ತಿರ. ಹೈವೇಯಲ್ಲಿ ಬಂದು ಕುಂದಾಪುರದಿಂದ ಉಡುಪಿ ಹೋಗುವಾಗ ಧರ್ಮವರದ ಹತ್ತಿರ ಲೆಫ್ಟ್ ತಗೊಂಡ್ರೆ ಸೀದಾ ಕಂಬಳ ಗದ್ದೆಗೆ ಬರ್ತದೆ. ಶತಮಾನದ ಇತಿಹಾಸ ಹೊಂದಿರುವಂತಹ ಕಂಬಳ ಇದು. ಹಂದಾಡಿ 4 ಮನೆ ಹಾಗೂ ಗ್ರಾಮಸ್ಥರ ಸಹಕಾರದಿಂದ ನಡೆಯುವಂತಹ ಕಂಬಳ. ನೀವು ಬಡಗುತಿಟ್ಟಿನ ಯಾವುದೇ ಕಂಬಳಕ್ಕೆ ಬಂದರೆ ಸಹ ಒಂದು ಜಾತ್ರೆಗೆ ಬಂದಂತಹ ಅನುಭವ ಆಗ್ತದೆ. ಹೆಂಗಸರು, ಮಕ್ಕಳು, ಕುಟುಂಬ ಸಮೇತ ಜನರು ಬಂದು ಕಂಬಳವನ್ನು ವೀಕ್ಷಣೆ ಮಾಡಿ ಹೋಗ್ತಾರೆ. ಒಂದೊಳ್ಳೆ ಅನುಭವ. ನಿಮಗೆ ನೋಡಲಿಕ್ಕೆ ಅವಕಾಶ ಸಿಕ್ಕಿದರೆ ಬಂದೊಮ್ಮೆ ನೋಡಿ. ಇದು ಕಂಬಳದ ಗದ್ದೆ. ಬಡಗುತಿಟ್ಟಿನ ಹೆಚ್ಚಾಗಿ ಎಲ್ಲ ಕಂಬಳ ಗದ್ದೆಗಳ ಗಾತ್ರ ಇದೇ ರೀತಿ ಇರ್ತದೆ. ಇಲ್ಲಿ ಕಂಬಳ ಹೋರಿಗಳನ್ನು ಓಡಿಸುವಂಥದ್ದು. ಇಲ್ಲಿ ಟೈಮಿಂಗ್ಸ್ ಆಧಾರದಲ್ಲಿ ಸ್ಪರ್ಧೆ ನಡೀತದೆ. ತೆಂಕುತಿಟ್ಟಿನ ಹಾಗೆ ರೇಸ್ ಇಲ್ಲಿ ನಡೆಯುವುದಿಲ್ಲ. ನಾನು ಬಂದಾಗ ಎಲ್ಲ ಕಂಬಳ ಕೋಣಗಳು ರೆಸ್ಟ್ ಮಾಡ್ತಾಯಿದ್ರು. ಅದರ ಯಜಮಾನರು ಮತ್ತು ಅದರ ತಂಡದವರು ಅವುಗಳನ್ನು ತಯಾರು ಮಾಡಲಿಕ್ಕೆ ಅಣಿಯಾಗ್ತಾಯಿದ್ರು. ಈ ಹೋರಿಗಳನ್ನು ನೋಡಲಿಕ್ಕೆ ಭಾರಿ ಖುಷಿಯಾಗ್ತದೆ. ಯೌವನದ ಹೋರಿಗಳನ್ನು ನೋಡಲಿಕ್ಕೆ. ನಾವು ಹೋರಿ ಅಂತ ಹೇಳ್ತೇವೆ ನಮ್ಮ ಸೈಡಲ್ಲಿ ಆಡು ಭಾಷೆಯಲ್ಲಿ. ಹೋರಿ ಅಂದರೆ ಕೋಣ ಅಂತೇಳಿ. ಇದು ಬಾರ್ಕೂರು ಶಾಂತಾರಾಮ್ ಶೆಟ್ಟರ ಕೋಣ. ಇವರದ್ದು ಕನೆಪಲೆಯಲ್ಲಿ ಓಡಿಸ್ತಾರೆ. ನಮ್ಮ ಫೇವರೇಟ್ ಟೀಮ್ ಇದು. ಬಡಗುತಿಟ್ಟು ಹಾಗೂ ತೆಂಕುತಿಟ್ಟಿನ ಕಂಬಳದ ಕೊಂಡಿ ಇವರು. ಇನ್ನು ಕೆಲವರು ಹೋರಿ ಅಂತ ಹೇಳಿದರೆ ಬಸವ ಮತ್ತು ಎತ್ತಿಗೆ ಕೂಡ ಕರೀತಾರೆ. ಬಟ್ ನಮ್ಮಲ್ಲಿ ಆಡು ಭಾಷೆಯಲ್ಲಿ ಕಂಬಳದ ಹೋರಿ ಅಂತ ಹೇಳಿದರೆ ಕಂಬಳದ ಕೋಣನೆ. ಇಲ್ಲೊಂದು ಕಾಟಿ ಇತ್ತು. ನಾನೀ ಕಾಟಿಯನ್ನು ಸಿಂಗಲ್ ಓಡಿಸ್ತಾರೆ ಅಂದ್ಕೊಂಡಿದ್ದೆ. ಆದರೆ ಇವನಿಗೊಂದು ಜೋಡಿ ತಂದರು ಮತ್ತೆ ಒಟ್ಟಿಗೆ ಮಾಡಲಿಕ್ಕೆ. ಕಾಟಿ ಅಂತ ಹೇಳಿದರೆ ನೋಡಲಿಕ್ಕೆ ಕಾಡು ಕೋಣ ಥರ ಉಂಟು ನೋಡಿ, ಅದರ ಕೊಂಬು. ಅದಕ್ಕೆ ಕಾಟಿ ಅಂತ ಕರೆಯೋದು. ಇವುಗಳು ನೋಡಲಿಕ್ಕೆ ಸ್ವಲ್ಪ ಚೆಂದ ಇರ್ತವೆ ನೋಡಲಿಕ್ಕೆ. ನಂತರ ಇದನ್ನೊಂದು ಜೋಡಿ ಮಾಡಿ ಓಡಿಸಲಿಕ್ಕೆ ಅವರು ಅಣಿಯಾಗ್ತಾಯಿದ್ರು. ಇಲ್ಲಿ ನೋಡಿ, ಬಿಳಿ ಅಂಗಿ ಹಾಕಿದವರು ಯಜಮಾನರು. ಅವರು ನೇಗಿಲನ್ನು ದೇವರಲ್ಲಿ ಪ್ರಾರ್ಥಿಸಿ ಕೋಣಗಳ ಹೆಗಲಿಗೆ ಇಟ್ಟರು. ನಂತರ ಅಲ್ಲಿ ಸೊಪ್ಪುಗಳನ್ನು ಕಟ್ತಾರೆ, ದೃಷ್ಟಿ ಆಗಬಾರ್ದಂತೇಳಿ ನೇಗಿಲನ್ನು ಕಟ್ಟಿದರು. ತೆಂಕುತಿಟ್ಟು ಮತ್ತು ಬಡಗುತಿಟ್ಟಿಗೆ ಈ ನೇಗಿಲು ಕಟ್ಟೋದ್ರಲ್ಲಿ ಸ್ವಲ್ಪ ವಿಭಿನ್ನತೆ ಉಂಟು. ಇಲ್ಲಿ ನೇಗಿಲು ಕಟ್ಟಿ ನಂತರ ಅದಕ್ಕೆ ಹಗ್ಗ ತೆಗೆದುಕೊಂಡು ಓಡಿಸ್ತಾರೆ. ಅಂದರೆ ತೆಂಕುತಿಟ್ಟಿನಲ್ಲಿ ಅದಕ್ಕೊಂದು ರಾಡ್ ಕಟ್ತಾರೆ, ಅದಕ್ಕೆ ಮರ ಅಂತ ಹೇಳ್ತೇವೆ ನೋಡಿ. ಇಲ್ಲಿ ದೇವರಲ್ಲಿ ಪ್ರಾರ್ಥಿಸಿ ಓಟಗಾರರಿಗೆ ಬಳ್ಳಿಯನ್ನು ಕೊಟ್ಟರು. ನಂತರ ಕಂಬಳದ ಹೋರಿಗಳು ಗದ್ದೆಗೆ ಇಳಿಲಿಕ್ಕೆ ಅಣಿಯಾದವು ನೋಡಿ. ಇಲ್ಲಿ ಸಿಂಗರಿಸಿಕೊಂಡ ಕೋಣಗಳನ್ನು ಕಂಬಳದ ಗದ್ದೆ ಎದುರಲ್ಲಿ ನಿಲ್ಲಿಸಿ ನಂತರ ಅವರಿಗೆ ಯಜಮಾನರಿಗೆ ಗೌರವವನ್ನು ಕೊಟ್ಟು ನಂತರ ಕಂಬಳ ಗದ್ದೆಗೆ ಅವರ ಹೆಸರನ್ನು ಹೇಳಿ ನಂತರ ಇಳಿಸುವಂಥದ್ದು. ತಂಡದ ಪರಿಚಯ, ಅವರಲ್ಲಿ ಅದರ ಮೆಡಲ್ ವಿನ್ ಆಗಿದ್ದಾರಾ, ಅವರ ಪರ್ಫಾರ್ಮೆನ್ಸ್ ಹೇಗೆ ಉಂಟು ಅದನ್ನೆಲ್ಲ ಹೇಳಿ ನಂತರ ಕಂಬಳ ಗದ್ದೆಗೆ ಇಳಿಸುವಂಥದ್ದು ಸಂಪ್ರದಾಯ. ಅಂದರೆ ಕಂಬಳ ನಡೆಸುವ ಮನೆತನದವರು ಕಂಬಳದ ಯಜಮಾನರು ತಮ್ಮ ಕೋಣಗಳೊಂದಿಗೆ ನಾವು ಮಾಡುವಂತಹ ಕಂಬಳಕ್ಕೆ ಬಂದು ಕಂಬಳವನ್ನು ಚೆಂದ ಕಾಣಿಸಿಕೊಡ್ತಾರಲ್ಲ, ಹಾಗಾಗಿ ಒಂದು ಗೌರವ ಸೂಚಕ ಥರ ಒಂದು ಬಿಳಿ ಶಾಲನ್ನು ಅವರಿಗೆ ಹಾಕಿ ನಂತರ ಒಂದು ಸ್ಮರಣಿಕೆಯನ್ನು ಅವರಿಗೆ ಕೊಟ್ಟು ಗೌರವಿಸ್ತಾರೆ. ನಮ್ಮ ಸಂಸ್ಕೃತಿಯಲ್ಲಿ ಬಿಳಿ ಶಾಲಿಗೆ ಅದರದ್ದೇ ಆದ ಮಹತ್ವ ಉಂಟು. ಬಿಳಿ ಶಾ ಹಾಕಿದ್ದಾರೆ ಅಂತ ಹೇಳಿದರೆ ಅವನು ಸ್ವಲ್ಪ ದೊಡ್ಡ ಜನ ಅಂಥೇಳಿ. ಮತ್ತು ನೀವು ಯಾವುದೇ ಕಂಬಳಕ್ಕೆ ಹೋಗಿ ನೋಡಿದಾಗ ಬಿಳಿ ಅಂಗಿ, ಬಿಳಿ ಶಾಲು ಮತ್ತು ಬಿಳಿ ಪೇಟ ಮತ್ತು ಬಿಳಿ ಲುಂಗಿ ಹಾಕಿದರೆ ಅವನನ್ನು ಯಜಮಾನ ಅಂತ ನೀವು ಒಂದು ಗೆಸ್ ಮಾಡ್ಬೋದು. ಓಕೆ, ಈ ತಂಡಕ್ಕೆ ಇವರೇ ಯಜಮಾನರು ಅಂಥೇಳಿ. ಇಲ್ಲಿ ನೋಡ್ಬೋದು ನೀವು ವಿಡಿಯೋದಲ್ಲಿ ಅವರಿಗೆ ಅವರ ಹಿಂದೆ ಕೋಣ ಉಂಟು. ಅದರ ಹಿಂದೆ ಯಜಮಾನರಿಗೆ ಕಂಬಳ ಆಯೋಜಕರು ಅವರಿಗೆ ಶಾಲನ್ನು ಹಾಕಿ ಅವರಿಗೆ ಗೌರವವನ್ನು ಕೊಡ್ತಾ ಇದ್ದಾರೆ. ಗೌರವವನ್ನು ಪಡೆದುಕೊಂಡ ನಂತರ ಅವರು ತಮ್ಮ ಕೋಣಗಳೊಂದಿಗೆ ಗದ್ದೆಗೆ ಇಳಿಯುವಂಥದ್ದು. ಇವರ ಹಿಂದೆಯೇ ಕೋಣಗಳನ್ನು ಇಳಿಸ್ತಾ ಇದ್ದಾರೆ ನೋಡಿ. ಇದಾದ ನಂತರ ಹಾಗೆ ಇದು ಒಂದು ಟೀಮ್ ಅವರು ಇಳಿದ ನಂತರ ಇನ್ನು ನೆಕ್ಸ್ಟ್ ಬಾರ್ಕೂರು ಶಾಂತಾರಾಮ್ ಶೆಟ್ಟರ ಟೀಮ್ ಬಂತು. ಇದವರ ಟೀಮಲ್ಲಿ ಇವರು ಯಾವಾಗ ಸಹ ಇರ್ತಾರೆ. ಇವರಿಗೆ ಒಂದು ಶಾಲೆ ಹಾಕಿ ಪ್ರಶಸ್ತಿ ಸ್ಮರಣಿಕೆಯನ್ನು ಕೊಟ್ಟ ನಂತರ ಇವರ ಕೋಣಗಳು ಕೂಡ ಕೆಳಗೆ ಇಳಿದವು. ಈ ಬಡಗುತಿಟ್ಟಿನ ಕಂಬಳದಲ್ಲಿ ಟೈಮಿಂಗ್ಸ್ ಆಧಾರದಲ್ಲಿ ಪ್ರಶಸ್ತಿಯನ್ನು ಕೊಡುವಂಥದ್ದು. ಅಂದರೆ ಜೋಡುಕಿರ ರೇಸ್ ಇರುವುದಿಲ್ಲ. ಒಂದು ಹೋರಿಗಳು ಓಡಿ ಅದಕ್ಕೆ ಟೈಮ್ ಎಷ್ಟು ಅಂತೇಳಿ ನೋಟ್ ಮಾಡಿಕೊಂಡು ಹಾಗೆ 2-3 ಟ್ರಯಲ್ ಕೊಡ್ತಾರೆ ಆಯೋಜಕರು ಕೊಟ್ಟ ಹಾಗೆ. ಅದರಲ್ಲಿ ಬೆಸ್ಟ್ ಟೈಮಿಂಗ್ಸನ್ನು ತೆಗೆದವರಿಗೆ ಫಸ್ಟ್, ಸೆಕೆಂಡ್ ಬೆಸ್ಟಿಗೆ
ಸೆಕೆಂಡ್ ಪ್ರೈಸನ್ನು ಕೊಡ್ತಾರೆ. ಈ ತಿರುಗಿಸುವಂತಹ ಕ್ರಮ ಮೊದಲು ತುಂಬ ಇತ್ತಂತೆ. ಈಗ 24 ಗಂಟೆಯಲ್ಲಿ ಕಂಬಳ ಆಗಬೇಕು ಮತ್ತು ಪೇಟದವರದೆಲ್ಲ ಉಪದ್ರ ಉಂಟಲ್ಲ, ಹಾಗಾಗಿ ಜಾಸ್ತಿ ತಿರುಗಿಸುವುದಿಲ್ಲ. ಅಂದರೆ ಕೋಣಗಳು ಸ್ಟಾರ್ಟಿಂಗಲ್ಲಿ ಬಂದು ಸರಿಯಾಗಿ ನಿಲ್ಲುವುದಿಲ್ಲಲ್ಲ, ಹಾಗೆ ಅವುಗಳಿಗೊಂದು ತಿರುಗಿಸಿ ಸ್ವಲ್ಪ ರೆಡಿ ಮಾಡುವಂತಹ ಒಂದು ಸಂಪ್ರದಾಯ ಇದು. ಇಲ್ಲಿ ನೋಡಿ, ಓನರ್ ಕಂಬಳ ಗದ್ದೆಯ ನೀರನ್ನು ತೆಗೆದು ಕಂಬಳದ ಕೋಣಗಳಿಗೆ ಮತ್ತು ತನಗೆ ತೀರ್ಥದ ರೀತಿಯಲ್ಲಿ ಅವರು ಅದನ್ನು ಪ್ರೋಕ್ಷಣೆ ಮಾಡಿದರು. ನೆಕ್ಸ್ಟ್ ನೋಡಿ, ಇನ್ನು ಓಡಿಸುವವರು ಬರ್ತಾರೆ, ಅವರು ಕೂಡ ಹಾಗೆ ಕಂಬಳದ ಗದ್ದೆಯ ನೀರನ್ನು ತೆಗೆದುಕೊಂಡು ತೀರ್ಥದ ರೀತಿಯಲ್ಲಿ ಅದನ್ನು ಸ್ವೀಕರಿಸಿದ್ದಾರೆ. ನಮ್ಮ ಆಚರಣೆಗಳು ಎಷ್ಟು ಶ್ರೀಮಂತವಾಗಿದೆ ಅಂತ ಹೇಳಿದರೆ, ಪ್ರಕೃತಿಯಲ್ಲಿ ಆಗ್ಬೋದು, ಪ್ರಾಣಿಗಳಲ್ಲಾಗ್ಬೋದು, ನಾವು ನಮ್ಮ ದೇವರನ್ನು ಕಾಣ್ತೇವೆ. ಇಂಥ ಸಂಸ್ಕೃತಿಯಲ್ಲಿ ಹುಟ್ಟಿದ್ದೇ ನಮ್ಮದೊಂದು ಪುಣ್ಯ. ಈ ಪರಿಸರದಲ್ಲಿ ನಾವು ಬದುಕ್ತಾ ಇರೋದೇ ನಮ್ಮ ಪುಣ್ಯ ಅಂತ ನಾವು ಹೇಳ್ಬೋದು. ದೇವರಲ್ಲಿ ಪ್ರಾರ್ಥಿಸಿ ನಂತರ ಈ ಹಗ್ಗವನ್ನು ಯಜಮಾನರು ಓಟಗಾರರಿಗೆ ಕೊಡುವಂಥದ್ದು. ನೀವು ನೆಕ್ಸ್ಟ್ ತುಂಬ ಕಂಬಳದಲ್ಲಿ ನೋಡಿರ್ಬೋದು, ಈಗ ಯಜಮಾನರು ಬಳ್ಳಿಯನ್ನು ಕೊಟ್ಟಾಯಿತು ಓಡಿಸುವವರಿಗೆ, ಇನ್ನು ಓಡಿಸ್ಬೋದಲ್ಲ ಅಂಥೇಳಿ. ಯಾಕೆ ಅವರು ಇಷ್ಟು ಟೈಮ್ ತೊಗೊಳ್ತಾರೆ ಅಂತ ನೀವು ಅಂದ್ಕೊಂಡಿರ್ಬೋದು. ನೋಡಿ, ಯಾವುದೇ ಕಂಬಳದಲ್ಲಿ ಆದರೆ ಸಹ, ಈಗ ಇಲ್ಲಿ ವಿಡಿಯೋದಲ್ಲಿ ನೋಡ್ತಾ ಇರೋದು ನೀವು, ಇವುಗಳು ಯಂಗ್ ಕೋಣಗಳು. ಅಂದರೆ ಇವುಗಳಿಗೆ ಇನ್ನೂ ಸಹ ಒಂದು 10-15 ವರ್ಷದ ಕಂಬಳದ ರೇಸಲ್ಲಿ ಓಡಲಿಕ್ಕೆ ಅಷ್ಟವರಿಗೆ ಇನ್ನು ಫ್ಯೂಚರ್ ಉಂಟು. ಹಾಗಾಗಿ ಅವುಗಳಿಗೆ ಈಗಲೇ ಈ ಸ್ಟಾರ್ಟಿಂಗ್ ಗಂತಲ್ಲಿ ಬಿಡುವಾಗ ಒಟ್ರಾಶಿ ಬಿಡಲಿಕ್ಕಿಲ್ಲ. ನೀವು ಒಟ್ರಾಶಿ ಬಿಡೋದಂದರೆ ಅಂತ, ಒಟ್ರಾಶಿ ಬಿಡೋದಂದರೆ ನೋಡಿ, ಅವುಗಳು ಹೇಳ್ಕೊಳ್ತಾ ಇದ್ದಾವೆ ನೋಡಿ, ವೀಡಿಯೋದಲ್ಲಿ ನೋಡ್ಬೋದು. ಈ ಎಡಬದಿ ಇರುವಂತಹ ಕೋಣ ಅದರ ಸರಿ ಕಟ್ಟು ನಿಲ್ತಾ ಇಲ್ಲ, ಅದಕ್ಕೆ ಓಡುವುದೊಂದೇ ಉಂಟು ತಲೆಯಲ್ಲಿ. ಅದು ಹಾಗೆ ಆಗೋದಿಲ್ಲ. ಅವುಗಳ 4 ಕಾಲುಗಳು ಕೂಡ ನೆಲದಲ್ಲಿ ಸರಿಯಾಗಿ ನಿಲ್ಲಬೇಕು. ಇದು ನೋಡಿ, ಈಗ ಸರಿಯಾಗಿಲ್ಲ ನಿಂತದ್ದು, ಅದಕ್ಕೆ ಅವರು ಬಿಡ್ತಾ ಇಲ್ಲ ನೋಡಿ. ನಂತರ ಅದಕ್ಕೆ ಸ್ವಲ್ಪ ಹಿಂದೆ ಕರ್ಕೊಂಡೋಗಿ ಅದಕ್ಕೆ ಆಸೆ ಮಾಡಿ ಅದಕ್ಕೆ ಹೇಳಿ, ಅಂದರೆ ಅದಕ್ಕೆ ಸಾಕುವವರ ಮಾತು ಕೇಳ್ತದೆ ಅದು. ನಂತರ ನೋಡಿ, ಅವುಗಳು ಮೂತ್ರ ಮಾಡಬಾರ್ದು ಅಥವಾ ಸಗಣಿ ಹಾಕ್ತಾ ಇರಬಾರ್ದು ಬಿಡುವಾಗ. ಯಾಕಂತ ಹೇಳಿದ್ರೆ ನೀವು ಕೇಳ್ಬೋದು, ಎಂತ ಆಗ್ತದೆ ಹಾಗೆ ಬಿಟ್ಟರೆ, ಓಡ್ತದಲ್ಲ, ರೇಸ್ ಆಗ್ತದಲ್ಲ ಅಂಥೇಳಿ. ನೋಡಿ, ಈಗದ್ದು ಕಂಬಳದ ರೇಸ್ ಆಗೋದೇ ಒಂದು ಸೆಕೆಂಡ್ಗಳ ವ್ಯತ್ಯಾಸದಲ್ಲಿ ಫಸ್ಟ್ ಮತ್ತು ಸೆಕೆಂಡ್ ಆಗೋದು, ಫಸ್ಟ್ ಸೆಕೆಂಡ್ ಥರ್ಡ್. ಇಲ್ಲಿ ಫಸ್ಟಿಗೆ 4 ಕಾಲುಗಳು ಸಹ ನೆಲದಲ್ಲಿ ಇಲ್ಲದಿದ್ದರೆ, ಅಥವಾ ಅವುಗಳು ಮೂತ್ರ ಮಾಡುವಾಗ ಅಥವಾ ಸಗಣಿ ಹಾಕುವಾಗ ನಾವು ಬಿಟ್ಟರೆ 1-2 ಸೆಕೆಂಡ್ಗಳ ವ್ಯತ್ಯಾಸ ಬಂದೇ ಬರ್ತದೆ ರೇಸಲ್ಲಿ, ಎಷ್ಟು ಒಳ್ಳೆ ಓಡಿದರೆ ಸಹ. ಅದನ್ನು ಅವಾಯ್ಡ್ ಮಾಡಲಿಕ್ಕೆ ಕಂಬಳ ತಂಡದವರು ಹಾಗೆ ಯಜಮಾನರು ತುಂಬ ಜಾಗ್ರತೆ ಮಾಡ್ತಾರೆ. ಮತ್ತು ನೀವು ಇನ್ನೊಂದು ನೋಡಿ, ಇದೇ ರೀತಿ ನೀವು ಬಿಟ್ಟರೆ ಅವುಗಳಿಗೆ ಫ್ಯೂಚರಲ್ಲಿ ಅದೇ ಅಭ್ಯಾಸ ಆಗ್ತದೆ. ನಾನು ಹೇಗೆ ಮಾಡಿದರೂ ಅಡ್ಡಿಲ್ಲ, ನಾನು ಬಿಡ್ತಾರೆ ಅಂಥೇಳಿ. ಈಗ ಮಕ್ಕಳೇ ನಮ್ಮ ಮಾತು ಕೇಳುವುದಿಲ್ಲ ಹೆಚ್ಚಾಗಿ, ಕೋಣಗಳು ಸಹ ನಮ್ಮ ಮಾತು ಕೇಳಬೇಕಂದ್ರೆ ಅವುಗಳಿಗೆ ಟ್ರಯಲಲ್ಲಿ ಬಿಡುವಾಗ ಸಹ ಅವರು ಸ್ವಲ್ಪ ಜಾಗ್ರತೆ ಮಾಡಿಯೇ ಬಿಡ್ತಾರೆ. ಮತ್ತು ಅವುಗಳು ಸಹ ರೆಡಿ ಇರ್ತಾವೆ ಓಡಲಿಕ್ಕೆ. ಆದರೂ ಇವರು ತುಂಬ ಎಕ್ಸ್ಟ್ರಾ ಕಾನ್ಷಿಯಸ್ ಆಗಿ 4 ಕಾಲುಗಳು ಸಹ ಸರಿಯಾಗಿ ನಿಂತಿದೆಯಾ ನೋಡಿ, ಅವುಗಳು ರೆಡಿ ಇದ್ದರೆ ಮಾತ್ರ ಅವುಗಳನ್ನು ಬಿಡ್ತಾರೆ. ಈ ವಿಡಿಯೋದಲ್ಲಿ ನೋಡ್ಬೋದು ಅವರು ಎಷ್ಟು ಸಮಾಧಾನ ಮಾಡ್ತಿದ್ದಾರೆ ನೋಡಿ, ಹಿಂದೆ ಕರ್ಕೊಂಡು ಹೋಗ್ತಾರೆ, ಪುನಃ ಸಮಾಧಾನ ಮಾಡ್ತಿದ್ದಾರೆ. ಇನ್ನು ರೇಸ್ ಸ್ಟಾರ್ಟ್ ಆಗಲಿಕ್ಕೆ, ಅಂದರೆ ನೀವು ಜೋಡಿಕೆರೆಯಲ್ಲಿ ನೋಡಿದರೆ ಇನ್ನೂ ಸಹ ಕಾಂಪಿಟೇಷನ್ ಇರ್ತದೆ. ಯಾಕಂದರೆ ಇನ್ನೊಬ್ಬರ ಕೋಣಗಳನ್ನು ಸಹ ಅವರು ಗೆಸ್ ಮಾಡ್ತಾರೆ. ಅದರ ಬಗ್ಗೆ ನಾನು ಇನ್ನೊಮ್ಮೆ ಎಕ್ಸ್ಪ್ಲನೇಷನ್ ಕೊಡ್ತೇನೆ ನಾನು ನಿಮಗೆ. ಇದು ಟ್ರಯಲ್ ಆದರೆ ಸಹ ಅವರು ಸ್ವಲ್ಪ ಜಾಗ್ರತೆ ಮಾಡ್ತಿದ್ದಾರೆ, ಯಾಕಂದರೆ ಅದನ್ನೇ ಅಭ್ಯಾಸ ಆಗಬಾರ್ದು ಅಂತೇಳಿ. ಬಲಬದಿದು ಕೋಣ ಕರೆಕ್ಟ್ ನಿಂತಿದೆ, ಎಡಬದಿ ಕೋಣ ಸ್ವಲ್ಪ ಸಿಟ್ಟಲ್ಲಿ ಉಂಟು. ಆದರೆ ನೀವು ನೋಡಿ, ಬಿಟ್ಟಾಗ ಗೊತ್ತಾಗ್ತದೆ ಅವುಗಳದ್ದು ರೇಸ್ ಹೇಗಿರ್ತದೆ ಅಂಥೇಳಿ. ಈಗ ನೋಡಿ, ಒಬ್ಬರು ಅಲ್ಲಿ ನೀಲಿ ಅಂಗಿಯವರು ನೋಡಿ ಸಮಾಧಾನ ಮಾಡ್ತಿದ್ದಾರೆ. ಅವರು ತುಳುವಲ್ಲಿ ಹೇಳ್ತಿದ್ರು, ಆಂಡ್ 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 ಉಂತು ಅಂತಂದರೆ ನಿಲ್ ಅಂತೇಳಿ, ಬಿಡ್ತೇ ಬೇಗ ಅಂತೇಳಿ. ಅದಕ್ಕೆ ಇನ್ನೊಬ್ಬರು ಬಂದು ನೋಡಿ ಸಮಾಧಾನ ಮಾಡೋದು, ಅದಕ್ಕೆ ಸ್ವಲ್ಪ ನೀರೆಲ್ಲ ಹಾಕಿ ಸ್ವಲ್ಪ ತಣಿಸೋದು. ಬಿಟ್ಟರೆ ನೋಡಿ, ಈಗ ರನ್ನಿಂಗ್ ನೋಡಿ ಸ್ಟಾರ್ಟಿಂಗಲ್ಲಿ. ಈ ಪಿಕಪ್ ಬೇಕು ಅದಕ್ಕೆ. ಈ ಪಿಕಪ್ ಇದ್ದರೆ ಮಾತ್ರ ಅವರ ಟೈಮಿಂಗ್ಸಲ್ಲಿ ರೀಚ್ ಆಗಲಿಕ್ಕಾಗೋದು. ರೀಚ್ ಆದ ನಂತರ ಅವರಿಗೆ ಅವರದ್ದು ಕರೆಕ್ಟ್ ಟೈಮಿಗೆ ರೀಚ್ ಆಗಿ ಪ್ರೈಸ್ ಇನ್ನೋಗೋ ಚಾನ್ಸಸ್ ಇರ್ತದೆ. ಇದು ನೋಡಿ, ಮಂಜೋಟಿಯಲ್ಲಿ ತೆಗೆದದ್ದು ವೀಡಿಯೋ. ಇಲ್ಲಿ ರೇಸ್ ಎಂಡ್ ಆಗ್ತದೆ, ಅಂದರೆ ಸೆನ್ಸರ್ ಎಂಡ್ ಆಗ್ತದೆ. ಆ ಟೈಮಿಂಗ್ಸನ್ನು ನೋಟ್ ಮಾಡ್ತಾರೆ. ಇಲ್ಲಿ ನೋಡಿ, ರೈಡರ್ ಇಲ್ಲ, ಸ್ಲೋ ಬರ್ತವೆ. ಅವುಗಳಿಗೆ ರೈಡರ್ ಇದ್ದರೆ ಮಾತ್ರ ಅವುಗಳ ಪೆಟ್ಟಿನ ಹೆದರಿಕೆಗೆ ಮತ್ತು ಹಗ್ಗಕ್ಕೆ ಓಡಿಕೊಂಡು ಬರುವಂಥದ್ದು. ಜನ ರಾತ್ರಿ ಆಗ್ತಾ ಬರುವಾಗ ಜನ ಜಾಸ್ತಿ ಆಗ್ತಾ ಹೋದರು. ನನಗೆ ಬೇರೆ ಕಾರಣಾಂತರಗಳಿಂದ ರಾತ್ರಿ ಕಂಬಳದ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಇನ್ನೊಮ್ಮೆ ನಾನು ಬಂದಲ್ಲಿ ಬೇರೆ ಕಂಬಳದ್ದು ಕವರೇಜ್ ಮಾಡ್ತೇನೆ. ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದ. ಥ್ಯಾಂಕ್ ಯು.